ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಆದಾಯ ಹೆಚ್ಚಾಗುತ್ತೆ, ಅದರಿಂದ ಸ್ವಾಭಾವಿಕವಾಗಿ ಖುಷಿಯಾಗುತ್ತೆ. ಯಾರಿಗೆ ತಾನೇ ದುಡ್ಡು ಬಂದರೆ ಖುಷಿ ಆಗೋದಿಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಏಳುವಂಥದ್ದು. ಹಾಗಾಗಿ ಆ ಒಂದು ಸಂತೋಷಕ್ಕೆ ನೀವು ಈ ದಿವಸ ಭಾಜನರಾಗ್ತೀರಿ ಅನ್ನುವಂಥದ್ದು. ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಕುಟುಂಬದಲ್ಲಿ ಅಸಮಾಧಾನ. ನೋಡಿ, ವಿಚಿತ್ರ ಹೇಗಿರುತ್ತೆ ಅಂದರೆ, ಕೈಯಲ್ಲಿ ದುಡ್ಡಿದೆ, ನಿಮಗೆ ಸಂತೋಷ ಇದೆ, ಆದರೆ ಕುಟುಂಬದ ವಿಚಾರಕ್ಕೆ ಬಂದ ತಕ್ಷಣ ಸಣ್ಣ ಪುಟ್ಟ ಕಾರಣಗಳು, ಅದು ಏನಂತ ಹೇಳ್ಕೊಳ್ಳುವಂಥದ್ದಲ್ಲ, ಆದರೂ ಕೂಡ ಆ ವಿಷಯಗಳಿಂದಲೇ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೆ ಮಾತ್ರ ಸಮಸ್ಯೆ ಆಗ್ತಕ್ಕಂತಹ ದಿವಸ. ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡದಲೇ ಹಿಂದೆ ಮಾಡಿಕೊಂಡಂತಹ ತಪ್ಪು ಈ ದಿವಸ ನಿಮಗೆ ಸಮಸ್ಯೆಯಾಗಿ ಕಾಡುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂತಹ ದಿವಸ ಇದು. ಯಾಕೆ ಅಂತಂದರೆ, ಹಲವಾರು ರೀತಿಯಲ್ಲಿ ಹಲವಾರು ಪ್ರಶ್ನೆಗಳಿಗೆ, ಹಲವಾರು ಸವಾಲುಗಳಿಗೆ, ಹಲವಾರು ಸಮಸ್ಯೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾದಂತಹ ದಿವಸವಾಗತ್ತೆ. ಅದೆಲ್ಲವನ್ನು ಬಗೆಹರಿಸಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಅಂತಕ್ಕಂಥದ್ದು. ಮನಶ್ಚಾಂಚಲ್ಯ ಉಂಟಾಗ್ತಕ್ಕಂಥದ್ದು. ಮನಸ್ಸನ್ನು ಕೇಂದ್ರೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸಿನ ಮೇಲೆ ಏನೋ ಒಂದು ಕೆಟ್ಟ ಪ್ರಭಾವ ಬೀರ್ತಾ ಇದೆ. ಮನಸ್ಸು ನಿಮ್ಮ ಹತೋಟಿಗೆ ಸಿಗ್ತಾ ಇಲ್ಲ. ಇದರಿಂದ ಮತ್ತೊಂದಷ್ಟು ಎಡವಟ್ಟುಗಳು, ತೊಂದರೆಗಳು ಆಗ್ತಕ್ಕಂಥದ್ದಾಗತ್ತೆ. ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ. ಕಬ್ಬಿಣ, ಸಿಮೆಂಟ್ ಇತ್ಯಾದಿಗಳ ವ್ಯಾಪಾರಗಳಿಗೆ ಒಂದಷ್ಟು ಲಾಭ ಸಿಕ್ಕುವಂತಹ ದಿವಸವಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಹೊಸ ಕೆಲಸದ ಬಗ್ಗೆ ಉತ್ಸಾಹವನ್ನು ತೋರಿಸ್ತೀರಿ. ಯಾವುದಾದ್ರೂ ಹೊಸದಾಗಿ ಏನೋ ಕೆಲಸವನ್ನು ಆರಂಭ ಮಾಡಬೇಕು ಅಂತಕ್ಕಂತಹ ಆಸೆ, ಹೆಚ್ಚಿನದಾದಂತಹ ತುಡಿತ ನಿಮ್ಮದಾಗಿರ್ತಕ್ಕಂಥದ್ದು. ಬುದ್ಧಿವಂತರ ಸಂಪರ್ಕವನ್ನು ಹೊಂದಿ ವ್ಯಾವಹಾರಿಕವಾಗಿ ಲಾಭವನ್ನು ಗಳಿಸ್ತೀರಿ. ವ್ಯಾವಹಾರಿಕವಾಗಿ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿ ವ್ಯವಹರಿಸಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಆದರೆ ಮತ್ತಷ್ಟು ಬುದ್ಧಿವಂತಿಕೆ ಇರತಕ್ಕಂತಹವರ ಸಂಪರ್ಕದಿಂದ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಿರುತ್ತೆ. ಮಾನಸಿಕವಾಗಿ ಮಾತ್ರ ತುಂಬ ಒತ್ತಡ ಇರುತ್ತೆ. ಯಾವಾಗ ವ್ಯಾವಹಾರಿಕವಾಗಿ ಇನ್ನಷ್ಟು ಬೆಳೀಬೇಕು ಅಂತಕ್ಕಂತಹ ಆಲೋಚನೆಗಳು ಬರುತ್ತೋ ಆಗ ನೀವು ಮನಸ್ಸಿನಲ್ಲಿ ಯೋಜನೆಗಳನ್ನು ಹಾಕಲೇಬೇಕು. ಕಾರ್ಯರೂಪಕ್ಕೆ ಬಂದು ಅದರ ಫಲ ನಿಮಗೆ ಸಿಕ್ಕುವರೆಗೂ ಕೂಡ ಆ ಒತ್ತಡ ನಿಮ್ಮ ಜೊತೆಯಲ್ಲೇ ಇರತಕ್ಕಂಥದ್ದು. ಮನೆಯ ಸಮಸ್ಯೆಗಳು ಬಗೆಹರಿತಕ್ಕಂತಹ ವಾತಾವರಣ ಇದೆ. ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲ ತನ್ನಿಂದ ತಾನಾಗಿ ತಣ್ಣಗಾಗತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಮಾನಸಿಕವಾದಂತಹ ಒಂದು ಸಮಾಧಾನ ಕೌಟುಂಬಿಕವಾದಂತಹ ವಿಚಾರದಲ್ಲಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಪ್ರಯಾಣಕ್ಕೆ ಮುಂದಾಗ್ತೀರಿ. ಯಾವುದೋ ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಬೆಳೆಸಬೇಕಾಗತ್ತೆ. ಹಣ ಹೂಡಿಕೆಯನ್ನು ಮಾಡಬೇಡಿ ಈ ದಿವಸ. ಆದರೆ ಅದರ ಬಗ್ಗೆ ಚಿಂತನೆಯನ್ನು ನೀವು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಯಾಕೆ ಅಂತಂದರೆ, ಯಾವಾಗ ಅನುಕೂಲ ಲಾಭ ಸಿಕ್ಕತ್ತೆ ಅನ್ನುವಂತಹ ಸಮಯದಲ್ಲಿ ಆ ಪ್ರಯತ್ನದಲ್ಲಿ ಮುಂದಾಗಬಹುದು. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಅನುಗ್ರಹ ಪಡ್ಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಯೋಗ, ಆ ಅವಕಾಶ, ಸಂದರ್ಭಗಳು ನಿಮಗೆ ಒತ್ತಡಪೂರ್ವಕವಾಗಿ ಬರುತ್ತೆ. ಅನಿವಾರ್ಯವಾಗಿ ಆದರೂ ಕೂಡ ನೀವು ಆ ಕೆಲಸದಲ್ಲಿ ಭಾಗಿಯಾಗಬೇಕಾಗತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಕ್ಕುವಂತಹ ಸಾಧ್ಯತೆಗಳಿದೆ, ಆ ಸೂಚನೆಗಳಿದೆ. ಆ ದಿಶೆಯಲ್ಲಿ ನೀವು ಪ್ರಯತ್ನವನ್ನು ಮಾಡಿ ಅನುಕೂಲ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಅದೇ ರೀತಿಯ ಅವಕಾಶಗಳು ಮತ್ತೆ ಮತ್ತೆ ನಿಮಗೆ ಸಿಕ್ಕುವ ಹಾಗೆ ನಿರಂತರವಾದಂತಹ ಪ್ರಯತ್ನ ನಿಮ್ಮ ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದು. ಕುಟುಂಬದ ಜವಾಬ್ದಾರಿಯನ್ನು ಮರೆಯಬಾರದು. ಅಂದರೆ ಕೇವಲ ವ್ಯಾಪಾರ, ವ್ಯವಹಾರ, ಉದ್ಯೋಗ ಅಥವಾ ಸಮಾಜದ ಕಾರ್ಯ ಇಷ್ಟು ಮಾತ್ರ ಅಂತ ಹೇಳಿ ಅಂದುಕೊಂಡು ಮನೆಯಿಂದ ಹೊರಗೆಯೇ ಹೆಚ್ಚಾಗಿ ಇರತಕ್ಕಂತಹ ಕೆಲಸ ಬೇಡ. ಕೌಟುಂಬಿಕವಾಗಿಯೂ ಕೂಡ ನನ್ನ ಜವಾಬ್ದಾರಿ ಇದೆ, ನನ್ನ ಕರ್ತವ್ಯಗಳಿದೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ನಾಯಕತ್ವದ ಯಾವ ಕೆಲಸಗಳು ಕೂಡ ಬೇಡ. ಅದನ್ನು ನಿಭಾಯಿಸುವಂತಹ ಸಾಮರ್ಥ್ಯ ನಿಮಗಿದ್ದರೂ ಈ ದಿವಸ ಅದು ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾರ ಜೊತೆಯಲ್ಲೂ ಕೂಡ ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಯಾರೇ ತಾವೇ
ಜಗಳಕ್ಕೆ ಬಂದರೂ ಕೂಡ ಸಮಾಧಾನವಾಗಿ ಉತ್ತರವನ್ನು ಕೊಡ್ತಕ್ಕಂಥದ್ದು, ನೀವು ಹೇಳುವಂಥದ್ದೇ ಸರಿ ಅನ್ನುವಂತಹ ಸಿದ್ಧಾಂತ ಈ ದಿವಸ ನಿಮಗೆ ಮುಖ್ಯವಾಗುತ್ತೆ. ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕೆಲಸ ಬದಲಾವಣೆಯಾಗತಕ್ಕಂತಹ ಸೂಚನೆ ಇದೆ. ಇದರಿಂದ ನಿಮಗೆ ಅಷ್ಟೊಂದು ಉಪಯೋಗ ಏನಿಲ್ಲ. ಆದರೆ ಆ ಸೂಚನೆ ಮಾತ್ರ ಮೇಲಿಂದ ಮೇಲೆ ಒತ್ತಡಪೂರ್ವಕವಾಗಿ ನಿಮಗೆ ಬರುವಂಥದ್ದಾಗತ್ತೆ. ಸ್ವತಂತ್ರ ವ್ಯವಹಾರದಿಂದ ನಿಮಗೆ ಲಾಭ ಇದೆ. ನಿಮ್ಮದೇ ಆದಂತಹ ಏನು ಬಿಸ್ನೆಸ್ ಇದೆ ಅಥವಾ ಮಾಡಬೇಕು ಅಂತ ಅಂದ್ಕೊಳ್ತೀರಿ, ಅದರಿಂದ ನಿಮಗೆ ಲಾಭ ಸಿಕ್ಕುವಂಥದ್ದಿದೆ. ಆ ಯೋಚನೆಗಳಿದ್ದರೆ, ಅದಕ್ಕೇನಾದರೂ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿದ್ದರೆ ಈ ದಿವಸ ಆ ಯೋಚನೆಗಳನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಮಾಡಿ ಎನ್ನುವಂಥದ್ದು. ದಾಂಪತ್ಯದಲ್ಲಿ ವಿಶೇಷವಾಗಿ ಹೊಂದಾಣಿಕೆ ಇರಬೇಕು. ದಂಪತಿಗಳ ಮಧ್ಯದಲ್ಲಿ ಏನೋ ವೈಮನಸ್ಯ ಬಂತು ಅಂತಾದರೆ ಯಾವ ಕೆಲಸಕ್ಕೂ ಕೂಡ ನಿಮಗೆ ಅನುಕೂಲ ಅನ್ನುವಂಥದ್ದು ಇರುವುದಿಲ್ಲ. ಅಧಿಕಾರಿಗಳಿಂದ ಅಥವಾ ಮನೆಯ ಹಿರಿಯರಿಂದ ಪ್ರಶಂಸೆ ಸಿಕ್ಕತ್ತೆ. ಅಧಿಕಾರಿಗಳು ನಿಮಗೆ ಸಹಕಾರವನ್ನು ನೀಡ್ತಾರೆ. ಮನೆಯಲ್ಲಿ ದೊಡ್ಡವರು ಕೂಡ ನಿಮಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು, ಬೆಂಬಲವನ್ನು, ನಿಮ್ಮನ್ನು ಬೆನ್ನು ತಡ್ತಕ್ಕಂತಹ ಕೆಲಸವನ್ನು ಖಂಡಿತವಾಗಿ ದೊಡ್ಡವರು ಮಾಡುವಂಥದ್ದು. ಹಳೆಯ ರೋಗಗಳು ಏನಾದರೂ ಇದ್ದರೆ, ಬಹಳ ದಿವಸಗಳಿಂದ ಒದ್ದಾಡ್ತಾ ಇದ್ದರೆ ಅದಕ್ಕೆಲ್ಲ ಮುಕ್ತಿ ಸಿಕ್ಕುವಂತಹ ದಿವಸವಾಗುತ್ತೆ. ವಿಶೇಷವಾದಂತಹ ಯೋಜನೆಗಳಿಂದ ಬಹಳ ಉತ್ಸುಕರಾಗ್ತೀರಿ. ಈ ಕೆಲಸವನ್ನು ನಾನು ಮಾಡಬೇಕು ಅಂತ ಹೊರಟಿದ್ದೀನಿ ಅನ್ನುವಂತಹ ಒಂದು ಅಭಿಲಾಷೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಉಲ್ಲಾಸವನ್ನು ನಿಮಗೆ ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.